ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖರ್ಗೆ ನಿವಾಸದಲ್ಲಿ ನಡೆದಂತ ಸಭೆ ಅಂತ್ಯವಾಗಿದೆ. ಮತ್ತೆ ಸಂಜೆ ಏನಾದರೂ ಕೂತ್ಕೊಳ್ತಾರ ಮೀಟಿಂಗಿಗೆ? ಸತತ 2 ಗಂಟೆ ನಡೆದಂತ ಮೀಟಿಂಗ್ ಇದು. ಸತತ 2 ಗಂಟೆ ನಡೆದಂತ ಮೀಟಿಂಗ್. ನೂತನ ಸಂಪುಟ ರಚನೆ ಸಭೆ ಈಗ ಅಂತ್ಯವಾಗಿದೆ. ಯಾರಿಗೆಲ್ಲ ಜಾಕ್ಪಾಟ್. ಖರ್ಗೆ ನಿವಾಸದಲ್ಲಿ ನಡೆದಂತ ಸಭೆ ಈಗ ಅಂತ್ಯವಾಗಿದೆ. ಬಹುತೇಕವಾಗಿ ಒಂದಿಷ್ಟು ಇನ್ಫಾರ್ಮೇಶನ್ಗಳು ಆಯಾ ಶಾಸಕರಿಗೆ ಹೋಗ್ಬಿಟ್ಟಿರುತ್ತೆ. ಸೀನಿಯರ್ಸ್ಗಳಿದ್ರೆ ಇನ್ಫಾರ್ಮೇಶನ್ಗಳು ತುಂಬಾ ಹೋಗ್ಬಿಡುತ್ತೆ. ನೂತನ ಸಂಪುಟ ರಚನೆಯ ಸಭೆ ಈಗ ಅಂತ್ಯವಾಗಿದೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸುದೀರ್ಘ 2 ಗಂಟೆ ಈ ಸಭೆ ನಡೆದಿರೋದು. ಸುದೀರ್ಘವಾಗಿ 2 ಗಂಟೆ ನೋಡ್ತಾ ಇದ್ದೀರಾ. ಅಲ್ಲಿ ಯತೀಂದ್ರ ಅವರಿದ್ದಾರೆ, ಸುರ್ಜೇವಾಲಾ ಅವರಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಸಿದ್ದರಾಮಯ್ಯನವರಿದ್ದಾರೆ. ಸೊ ಒಂದು ಸಭೆಯನ್ನು ಮುಗಿಸಿದ್ದಾರೆ. ಈಗ ಜಾರ್ಜ್ ಅವರು ಇದ್ದಾರಾ ಅಂತ ಅಲ್ಲಿ? ಹೌದು, ಜಾರ್ಜ್ ಅವರು ಇದ್ದಾರೆ. ಸೊ ಒಂದು ಸುತ್ತಿನ ಈಗ ಮುಗಿದಿದೆ ಮಾತುಕತೆ. ಇದೇ ಫೈನಲ್ ಅಥವಾ ಬದಲಾವಣೆಗಳಾಗತ್ತಾ? ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ ಈಗ. ಯಾಕೆ ಅಂತ ಅಂದರೆ, ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ತೆಗೆದುಕೊಳ್ತಾ ಇರೋದು ಡಿ.ಕೆ. ಶಿವಕುಮಾರ್ ಆಯಿತು. ಉಪಮುಖ್ಯಮಂತ್ರಿಗಳು ಯಾರಾದರೂ ಇದ್ದಾರಾ? ಮಂತ್ರಿಗಳು ಎಷ್ಟು ಜನ? ಇವೆಲ್ಲವಕ್ಕೂ ಕೂಡ ಉತ್ತರ ಈ ಸಭೆಯ ಮೂಲಕವಾಗಿ ಗೊತ್ತಾಗತ್ತೆ. ಕೊನೆಯ ಹಂತದ ಮಾತುಕತೆ ಅಥವಾ ಇನ್ನೊಂದು ಸಿಟ್ಟಿಂಗ್ ಏನಾದರೂ ಕೂತ್ಕೊಳ್ತಾರಾ? ಇವತ್ತೆಲ್ಲವೂ ಕೂಡ ಫೈನಲ್ ಮಾಡಬೇಕಾಗತ್ತೆ. ನಾಳೆ ಎಷ್ಟೊತ್ತಿಗೆ ಪದಗ್ರಹಣ ಕಾರ್ಯಕ್ರಮ ಕೂಡ ಆರಂಭವಾಗುತ್ತೆ. ಸೊ ಹಾಗಾಗಿ ಎಲ್ಲವೂ ಕೂಡ ಮುಕ್ತಾಯಗೊಳಿಸಿ ಇವತ್ತು ರಾತ್ರಿನೇ ಹೊರಟು ಬರಬೇಕಾಗತ್ತೆ. ಸೊ ಖರ್ಗೆ ಅವರ ನಿವಾಸ ದೆಹಲಿಯಿಂದ ನೇರ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಯತೀಂದ್ರ ಅವರು, ಸುರ್ಜೇವಾಲಾ ಅವರು, ಜಾರ್ಜ್ ಅವರು, ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದಾರೆ ನಿಮಗೆ ಅಲ್ಲಿ. ಸೊ ಫೈನಲ್ ಆಗಿ ಏನಾಗುತ್ತೆ ಅನ್ನುವಂಥದ್ದೇ ಈಗ ಕುತೂಹಲ ಇದೆ. ಸೊ ಅಥವಾ ಸಭೆಯಿಂದ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರಾ ಅಂತ, ಒಂದು ಸುತ್ತಿನ ಮಾತುಕತೆ ಮಾಡ್ಕೊಂಡು ಮತ್ತೆ ಒಳಗಡೆ ಹೋಗೋಕ್ಕೆ. ಸಭೆ ಅಂತ್ಯ ಆಗಿದ್ದರೆ ಎಷ್ಟೊತ್ತಿಗೆ ಕಾರ್ ಹತ್ಕೊಂಡು ಬಂದಿರೋರು. ಬಟ್ ಅಲ್ಲಿ ಅವ್ರು ಮಾತಾಡ್ತಾ ಇರೋದು ನೋಡಿದ್ರೆ ಏನೋ ಕನ್ವಿನ್ಸ್ ಮಾಡೋ ರೀತಿಯಲ್ಲಿದೆ. ಯಾರಿಗೆ ಹೇಗೆ ಕೊಡಬೇಕು, ಏನು ಕೊಡಬೇಕು, ಇವೆಲ್ಲ ಲೆಕ್ಕಾಚಾರ ಹಾಕ್ತಾ ಇರೋಂಗೆ ಕಾಣಿಸ್ತಾ ಇದೆ ಕೊನೆಯ ಹಂತದಲ್ಲಿ. ಅಥವಾ ಯಾರನ್ನು ಹೇಗೆ ಸಮಾಧಾನ ಮಾಡಬೇಕು ಅನ್ನೋದು ಕೂಡ ನಡೀತಾ ಇರುತ್ತೆ. ಒಬ್ಬರಿಗೆ ಸಿಗದೇ ಇದ್ದರೆ ಇನ್ನೊಬ್ಬರಿಗೆ ಹೇಗೆ ಅವರು ಸಮಾಧಾನ ಮಾಡಿಕೊಳ್ಬೇಕು ಅನ್ನುವಂತಹ ಕ್ಯಾಲ್ಕುಲೇಷನ್ಗಳು. ಸೊ ಎಲ್ಲ ರೀತಿಯಲ್ಲೂ ಕೂಡ ಈಗ ನಡೀತಾ ಇರೋದು. ಫೈನಲ್ ಆಗಿ ಸಭೆ ಈಗ ಸದ್ಯಕ್ಕೆ ಪೂರ್ಣ ವಿರಾಮನ ಅಥವಾ ಅರ್ಧ ವಿರಾಮನ ಅಂತ ನೋಡಬೇಕಾಗಿದೆ. ಮತ್ತೊಂದು ಸುತ್ತಿನ ಮಾತುಕತೆ ಏನಾದರೂ ನಡೆಯುತ್ತಾ ಖರ್ಗೆ ಅವರ ನಿವಾಸದಲ್ಲಿ ಅಂತ? ಸಂಜೆ ಆದಮೇಲೆ ಏನಾದರೂ ಹಾಕ್ತಾರಾ? ಈಗ ಊಟಕ್ಕೆ ಏನಾದರೂ ಬ್ರೇಕ್ ಹಾಕಿದ್ದಾರಾ? ಐಡಿಯಾ ಈಗ ಸದ್ಯಕ್ಕಂತೂ ಆಚೆ ಬಂದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಜಾರ್ಜ್ ಅವರು, ಸುರ್ಜೇವಾಲಾ ಅವರು. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಯಾರ ಪಟ್ಟಿಗೆ ಮೇಲುಗೈ? ಸಚಿವರ ಪಟ್ಟಿಗೆ ಬಿತ್ತ ಅಂತಿಮ ಮುದ್ರೆ. ಈಗ ಯಾರೆಲ್ಲ ಮಂತ್ರಿ ಸ್ಥಾನವನ್ನು ಪಡ್ಕೊಳ್ತಾರೆ? ಹೈಕಮಾಂಡ್ನ ವರಪ್ರಸಾದ ಯಾರಿಗೆ ಆಗಿದ್ದಾಗ ಫೈನಲ್ ಆಯ್ತಾ ಮೊದಲ ಪಟ್ಟಿ ಅನ್ನುವಂಥ ಕುತೂಹಲ ಈಗ ಮನೆ ಮಾಡಿದೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಯಾರ ಪಟ್ಟಿಗೆ ಈಗ ಮೇಲುಗೈ ಆಗ್ತಾ ಇದೆ ಅನ್ನೋದನ್ನು ನೋಡಬೇಕಾಗಿದೆ. ಹೈಕಮಾಂಡ್ ಪಟ್ಟಿಗೆ ಹೆಚ್ಚು ರೀತಿಯಾಗಿ ಒತ್ತು ಸಿಕ್ಕಿದೆಯಾ? ಡಿ.ಕೆ. ಶಿವಕುಮಾರ್ ಅವರ ಪಟ್ಟಿಗೆ ಹೆಚ್ಚು ಒತ್ತು ಸಿಕ್ಕಿದೆಯಾ? ಸಿದ್ದರಾಮಯ್ಯನವರ ಪಟ್ಟಿಗೆ ಒತ್ತು ಹೆಚ್ಚು ಸಿಕ್ಕಿದೆಯಾ? ಏನಾಗಿದೆ? ಖರ್ಗೆ ಅವರ ನಿವಾಸದಲ್ಲಿ ಸತತ 2 ಗಂಟೆ ನಡೆದಂಥ ಈ ಸಭೆಯಲ್ಲಿ ಭಯಂಕರ ಆದಂತಹ ಬೆಳವಣಿಗೆಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಆಯಿತು. ಮುಖ್ಯಮಂತ್ರಿಯ ಬದಲಾವಣೆಯಿಂದ ಹಿಡಿದು ಅಲ್ಲಿಂದ ಈಗ ಮಂತ್ರಿಗಳ ಪೊಸಿಷನ್ ಬರಬೇಕಾಗಿದೆ. ಯಾರು ಮಂತ್ರಿ ಆಗ್ತಾರೆ ಅನ್ನೋದಾಗಬೇಕಾಗಿದೆ. ಆ ನಿಟ್ಟಿನಲ್ಲೂ ಕೂಡ ಈಗ ಸುದೀರ್ಘ ಚರ್ಚೆ ಕೂಡ ನಡೆದಿದೆ. ಇದಾದಮೇಲೆ ಖಾತೆದ್ದು ಮತ್ತೆ ಬರುತ್ತೆ, ಯಾರ್ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತ ಹೇಳಿ. ಸೊ ಈಗ ಸೇರ್ಪಡೆ ಆಗ್ತಾ ಇರೋದು ಒಂದು. ಈಗ ಹೊರಡ್ತಾ ಇದ್ದಾರೆ ಖರ್ಗೆ ಅವರ ನಿವಾಸದಿಂದ ಸಿದ್ದರಾಮಯ್ಯನವರು, ಜಾರ್ಜ್ ಅವರು, ಯತೀಂದ್ರ ಅವರು. ಅಲ್ಲಿಂದ ಹೊರಡ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಸೊ 3 ಪಟ್ಟಿಯಲ್ಲಿ ಯಾವ ಪಟ್ಟಿ ಫೈನಲ್ ಆಗಿದೆ? ಎಲ್ಲದರೊಳಗೂ ಒಂಚೂರು ಪಿಕ್ ಮಾಡಿದ್ರಾ? ಸಿದ್ದರಾಮಯ್ಯ ಪಟ್ಟಿನ, ಡಿ.ಕೆ. ಪಟ್ಟಿನ, ಎಲ್ಲದರಲ್ಲೂ ಒಂಚೂರು ಪಿಕ್ ಮಾಡಿರ್ತಾರೆ. ಇವರಿಬ್ಬರ ಪಟ್ಟಿ ಬಿಟ್ಟು ಬೇರೆ ಪಟ್ಟಿ ಫೈನಲ್ ಆಗುತ್ತಾ? ಅದು ಹೈಕಮಾಂಡ್ನ ಪಟ್ಟಿ. ಕುತೂಹಲ ಕೆರಳಿಸಿದೆ ಈಗ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್. ಯಾರನ್ನ ಕರ್ಕೊಂಡು ಅವರು ಸಂಪುಟವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ, ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ನೋಡಬೇಕಾಗಿದೆ. ಕೇವಲ ಮುಖ್ಯಮಂತ್ರಿ ಆಗೋದಷ್ಟೇ ಅಲ್ಲ, ಮುಖ್ಯಮಂತ್ರಿಯ ಜೊತೆಗೆ ಅವರು ಯಾರಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಖರ್ಗೆ ಅವರ ನಿವಾಸದಿಂದ ಈಗ ಆಚೆ ಬರ್ತಾ ಇರೋದು ಇದು ಸಿದ್ದರಾಮಯ್ಯನವರಿರುವಂತಹ ಕಾರು.
ನೋಡ್ತಾ ಇದ್ದೀರಾ ಈಗ ಖರ್ಗೆ ಅವ್ರ ನಿವಾಸದಿಂದ ಸಿದ್ದರಾಮಯ್ಯನವರು, ಜಾರ್ಜ್ ಅವರು ಮತ್ತು ಯತೀಂದ್ರ ಅವರು ಒಂದು ಕಾರಲ್ಲಿ ಹೊರಟರು. ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಕಾರಲ್ಲಿ ಹೊರಡ್ತಾರೆ ಅಂತ ಕಾಣಿಸುತ್ತೆ. ಆ ಕಡೆಗೆ ಸಿದ್ದರಾಮಯ್ಯನವರು ಏನು ಮಾತನಾಡ್ತಾ ಇಲ್ಲ, ಮಾತಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಸೊ ಅಲ್ಲಿ ಪ್ರಯತ್ನ ಮಾಡಿದರು ಸುರ್ಜೇವಾಲಾ ಅವರನ್ನು, ಸಿದ್ದರಾಮಯ್ಯನವರು ಮತ್ತು ಜಾರ್ಜ್ ಅವರು ಮತ್ತು ಯತೀಂದ್ರ ಅವರಿರುವಂಥ ಕಾರನ್ನು, ಎರಡೂ ಕಾರನ್ನು ಕೂಡ ನಿಲ್ಲಿಸಿ ಮಾತನಾಡುವಂಥ ಪ್ರಯತ್ನ ಮಾಡಿದರು. ಬಟ್ ಯಾರೂ ಕೂಡ ಯಾವ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಫೈನಲ್ ಆಗ್ಬೋದು, ಇವತ್ತಿಗೆ ಆಗಲೇಬೇಕಾಗತ್ತೆ. ಸೊ ಪ್ರಯತ್ನ ಅಂತೂ ಮಾಡಿದರು ಅವರೆಲ್ಲ ಮಾತನಾಡಿಸೋದನ್ನು. ಬಟ್ ಯಾರೂ ರಿಯಾಕ್ಟ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲ. ಕಾರಣ ರಿವೀಲ್ ಮಾಡೋಕ್ಕೂ ಕೂಡ ಹೋಗೋದಿಲ್ಲ. ಇನ್ನೆಷ್ಟೊತ್ತು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲ ಮೆಸೇಜ್ಗಳು, ಎಲ್ಲ ಯಾರು ಮಂತ್ರಿ ಆಗೋರು ಇರ್ತಾರೋ ಅವ್ರಿಗೆಲ್ಲ ಮೆಸೇಜ್ಗಳು ಹೋಗುತ್ತೆ. ಇವತ್ತು ನಾಳೆ ನೀವು ಪದಗ್ರಹಣ ಕಾರ್ಯಕ್ರಮಕ್ಕೆ ರೆಡಿ ಆಗಿ ಅಂತ ಹೇಳಿ. ಸೊ ನಾಳೆ ಡಿ ಕೆ ಶಿವಕುಮಾರ್ ಜೊತೆಗೆ 10 ರಿಂದ 15 ಸಚಿವರ ಪ್ರಮಾಣ ವಚನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲು ಲೋಕಭವನಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾರಣ ಎಷ್ಟು ಜನ ಏನು ಅನ್ನೋದನ್ನು ಹೇಳಬೇಕಲ್ಲ ಅವರಿಗೆ. ಹಾಗಾಗಿ ಸದ್ಯ 10 ಮಂದಿ ಪ್ರಮಾಣ ವಚನ ಅಂತೂ ಗ್ಯಾರಂಟಿ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅದಕ್ಕಿಂತ ಹೆಚ್ಚಿಗೆ ಆಗಬಹುದು. ಸಂಜೆ ಒಳಗಡೆಗೆ ಪಟ್ಟಿ ಬದಲಾದರೆ 15 ಮಂದಿಯ ಪ್ರಮಾಣ ವಚನ ಸಾಧ್ಯತೆ ಕೂಡ ಇದೆ. ಸೊ ಈಗ ಫೈನಲ್ ಆಗಿ ಒಂದಿಷ್ಟು ಮಾತುಕತೆಯನ್ನು ಮುಗಿಸ್ಕೊಂಡು ಆಚೆ ಹೊರಟೋಗಿದ್ದಾರೆ, ಸಭೆ ಮುಗಿಸ್ಕೊಂಡು. ಸೊ ಈ ಸಭೆಯಲ್ಲಿ ಈಗ ಅಂತಿಮವಾಗ್ತಾ ಇರೋದು ಎಷ್ಟು ಜನ ಏನು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಖರ್ಗೆ ನಿವಾಸದಿಂದ ಈಗ ಸಿದ್ದರಾಮಯ್ಯನವರು ತೆರಳಿದ್ದಾರೆ, ಸುರ್ಜೇವಾಲಾ ಅವರು ಕೂಡ ತೆರಳಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಇನ್ನೂ ತೆರಳದಂಗೆ ಕಾಣಿಸ್ತಾ ಇಲ್ವೇನೋ. ಖರ್ಗೆ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದಾರಾ? ಸಿದ್ದರಾಮಯ್ಯನವರು, ಜಾರ್ಜ್ ಅವರು, ಯತೀಂದ್ರ ಅವರು ಹೋದ್ಮೇಲೆ, ಸುರ್ಜೇವಾಲಾ ಅವರು ಹೋದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಖರ್ಗೆ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದಾರೆ ಒಳಗಡೆಗೆ. ಸಭೆ ಅಂತೂ ಈಗ ಅಂತ್ಯವಾಗಿದೆ, ಎಲ್ಲರೂ ಹೋಗಿದ್ದಾರೆ ಅಂತಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವ್ರು ಹೋದಂಗೆ ಕಾಣಿಸ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಇನ್ನೂ ಖರ್ಗೆ ಅವ್ರ ನಿವಾಸದಲ್ಲೇ ಇದ್ದಂಗಿದೆ. ಸೊ ಮಾತುಕತೆಯನ್ನು ಮಾಡ್ತಾರೆ ಇವಾಗ. ಮತ್ತೊಂದು ಸುತ್ತಿನ ಮಾತುಕತೆ ಏನಾದರೂ ಇದೆಯಾ, ಇಲ್ಲ ಫೈನಲ್ ಆಗಿ ಹೋಗಿದೆಯಾ? 10 ಮಂದಿ ಅಂತೂ ಈಗ ಗ್ಯಾರಂಟಿ ಅಂತಿದ್ದಾರೆ ನಾಳೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ. ಇನ್ನುಳಿದಂಥವ್ರಿಗೆ ಹೆಚ್ಚಿನ ಅವಕಾಶ ಸಿಗುತ್ತಾ, ಅವಕಾಶ ಸಿಗೋದಿಲ್ವಾ, ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗೋದಿಲ್ಲ, ಎಲ್ಲವೂ ಕುತೂಹಲ ಇದೆ. ಜೊತೆಗೆ ಸೀನಿಯರ್ಸ್ಗಳಿಗೆ ಎಷ್ಟು ಜನಕ್ಕೆ ಸಿಗುತ್ತೆ, ಹೊಸಬರಿಗೆ ಎಷ್ಟು ಜನ ಸಿಗುತ್ತೆ, ಇವೆಲ್ಲವೂ ಕೂಡ ಈಗ ಕಾಯಬೇಕಾಗಿದೆ. ನಾಳೆ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಇವತ್ತು ರಾತ್ರಿಯೇ ಎಲ್ಲ ಮಾಹಿತಿಗಳನ್ನು ಕೂಡ ಮಂತ್ರಿಗಳಿಗೆ ಕೊಡ್ತಾರೆ. ನಾಳೆ ಪದಗ್ರಹಣ ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ರಾತ್ರಿ ಎಲ್ಲ ಗೊತ್ತಾಗುತ್ತೆ ಇನ್ಫಾರ್ಮೇಷನ್. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನು ಡೀಟೇಲ್ಸ್ ಸಿಗ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಿಂದ? ಈಗ ಸಭೆಯೆಲ್ಲ ಅಂತ್ಯವಾಗಿದೆ. ಸಿದ್ದರಾಮಯ್ಯನವರು ಹೋಗಿದ್ದನ್ನು ನೋಡಿದ್ವಿ, ಜಾರ್ಜ್ ಅವರು ಹೋಗಿದ್ದರು, ಯತೀಂದ್ರ ಅವರು ಹೋದರು ಒಂದೇ ಕಾರಲ್ಲಿ. ಆ ಕಡೆಗೆ ಸುರ್ಜೇವಾಲಾ ಅವರು ಕೂಡ ಹೋದರು. ಡಿ ಕೆ ಶಿವಕುಮಾರ್ ಅವರು ಇನ್ನೂ ಇದ್ದಾರಾ? ಅರುಣ್, ಡಿ ಕೆ ಶಿವಕುಮಾರ್ ಅವರು ಕೂಡ ಹೊರಟರು. ಸಭೆಯಲ್ಲಿ ಭಾಗಿಯಾಗಿದ್ದಂತಹ ಎಲ್ಲಾ ನಾಯಕರು ಕೂಡ ಈಗ ಖರ್ಗೆ ನಿವಾಸದಿಂದ ಹೊರಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸರಿಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾದಂತಹ ಸಭೆ ನಡೆದಿರುವಂತದ್ದು. ಈ ಸಭೆಯಲ್ಲಿ ಕ್ಯಾಬಿನೆಟ್ ರಚನೆಗೆ ಸಂಬಂಧಪಟ್ಟಂತೆ ಮತ್ತೆ ಉಳಿದ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಕೂಡ ವಿಸ್ತೃತವಾದಂತಹ ಚರ್ಚೆಯನ್ನ ಮಾಡಲಾಗಿದೆ. ಆದ್ರೆ ಸಭೆಯ ಔಟ್ಕಮ್ ಏನನ್ನುವಂಥದ್ದನ್ನ ಸದ್ಯಕ್ಕೆ ಗೌಪ್ಯವಾಗಿರುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂತದ್ದು. ಯಾವುದೇ ನಾಯಕರು ಪ್ರತಿಕ್ರಿಯೆಯನ್ನ ಕೊಡದೆ ಈಗ ಸದ್ಯಕ್ಕೆ ಇಲ್ಲಿಂದ ತೆರಳುತ್ತಾ ಇದ್ದಾರೆ. ಬಹುತೇಕ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅಂದ್ರೆ ಸಂಜೆ 4 ಗಂಟೆ ಬಳಿಕ ಅವರು ಬೆಂಗಳೂರಿಗೂ ಕೂಡ ಹೊರಡಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು. ವಿಶೇಷ ವಿಮಾನದ ಮೂಲಕ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಬಂದಿದ್ರು. ಈಗ ಅದೇ ವಿಮಾನದ ಮೂಲಕ ಅವರು ಬೆಂಗಳೂರಿಗೆ ತೆರಳಬಹುದು ಅನ್ನುವಂತಹ ಮಾಹಿತಿಗಳಿದ್ದಾವೆ. ಬಹುಶಃ ಈಗ ಯಾರೆಲ್ಲ ಮೊದಲ ಹಂತದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ ಅವ್ರಿಗೆಲ್ಲ ಕೂಡ ದೂರವಾಣಿ ಮೂಲಕ ಮಾಹಿತಿಯನ್ನ ರವಾನಿಸುವಂತ ಸಾಧ್ಯತೆಗಳು ಕೂಡ ಈಗ ಕಾಣಿಸ್ತಾ ಇದ್ದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗೆಲ್ಲರೂ ಕೂಡ ಇವತ್ತೇ ತೆರಳುವಂಥ ಸಾಧ್ಯತೆ ಇದೆ ಅಂತಿದ್ದಾರೆ. ಕಾರಣ ನಾಳೆ ಕಾರ್ಯಕ್ರಮಕ್ಕೆ, ಸಮಾರಂಭಕ್ಕೂ ಕೂಡ ತಯಾರಿ ಮಾಡ್ಕೊಳ್ಬೇಕು.